Hallelujah. Praise the Lord. ನಮ್ಮ ಗಂಟ್ಲು ಕೂತ್ಕೊಂಡ್ಬಿಟ್ಟಿದೆ. ಸೊ ಇಟ್ಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಬ್ರದರ್ಗೆ ಹೇಳಿದ್ದೀವಿ ಸ್ವಲ್ಪ ಹಾಟ್ ವಾಟರ್ ತರಿಸ್ತೀರಿ ಅಂತಂದರು. ಸೊ ವಿ ವೇಟಿಂಗ್ ಫಾರ್ ಇಟ್. ಆಮೇನ್. ತುಂಬ ಸಂತೋಷ. ಎಲ್ಲ ನಡೆಸುವನು ದೇವರು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಘನಮಾನ ಮಹಿಮೆ ಉಂಟಾಗಲಿ. ಚೆನ್ನಾಗಿದ್ದೀರಮ್ಮ ನೀವೆಲ್ಲ? ಎಸ್, ಓಕೆನಾ? ವೆರಿ ಗುಡ್. ಪಕ್ಕದಲ್ಲಿದ್ದವರಿಗೆ ಸ್ವಲ್ಪ ಪ್ರೈಸ್ ಲಾರ್ಡ್ ಹೇಳ್ತೀರಾ? ಹೇಳಿದ್ರೆ ಓಕೆ, ಇಲ್ಲಾಂದರೆ ನಗ್ತಾ ಹೇಳಬೇಕು, ಕೋಪದಿಂದಲ್ಲ. ಬಿಡ್ರಿ ಏನಾನು, ಡೋಂಟ್ ಡೂ ದ್ಯಾಟ್. ನಗ್ತಾ ಪ್ರೈಸ್ ದ ಲಾರ್ಡ್ ಅಂತೇಳಿ. ಆಮೇನ್. ಆತ್ಮೀಯತೆ ಉಕ್ಕಿ ಬರಬೇಕು ನಮ್ಮಿಂದ. ಯಾಕಂದರೆ ನಿನ್ನಲ್ಲಿ ಇರುವವನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಂತಾನೆ ನೀನು ನನ್ನ ಆಲಯವಾಗಿದೆಯ, ನಾನು ನನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದೇನೆ. ಹೇಳ್ರಿ ಆಮೇನ್. ಯೇಸು ಕ್ರಿಸ್ತ ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಎಲ್ಲಿಂದ? ಪಾಪಗಳಿಂದ, ಅಪರಾಧಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ ಮೇಲೆ ಮತ್ತು ತಿರುಗಿ ನಾವು ಪಾಪ ಮಾಡಬಾರದು, ಅಪರಾಧ ಮಾಡಬಾರದು. ಇದು ತುಂಬ ಪ್ರಾಮುಖ್ಯ. ತುಂಬ ಜನರು ನೋಡ್ತೀವಿ, ದೀಕ್ಷಾಸ್ನಾನ ತಗೊಳ್ತಾರೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೆ. 1 ವಾರ 2 ವಾರ 3 ತಿಂಗಳು 4 ತಿಂಗಳು ಚೆನ್ನಾಗಿ ಪ್ರಾರ್ಥನೆಗೆ ಬರ್ತಾರೆ. ಆಮೇಲೆ ದೆವ್ವದ ರೋಗ ಹಿಡಿದು ಬಿಡುತ್ತವ್ರಿಗೆ, ಲೋಕದ ರೋಗ ಹಿಡಿದು ಬಿಡುತ್ತವ್ರಿಗೆ. ಬೈಬಲ್ ಮನಸ್ಸಿಗೆ ಬರಲ್ಲ, ಪ್ರಾರ್ಥನೆ ಮನಸ್ಸಿಗೆ ಬರಲ್ಲ. ಸಭೆಯಲ್ಲಿ ದೇವರ ಸೇವಕರು ಎಷ್ಟು ಸಲ ಕರೆದ್ರೂ ಮನಸ್ಸಿಗೆ ಬರಲ್ಲ. ಲೌಕಿಕವಾದ ವಿಷಯಗಳಲ್ಲಿ ಬಿದ್ದೋಗ್ಬಿಡ್ತಾರೆ, ನಷ್ಟ ಕೊಂಡುಕೊಂಡು ಬಿಡ್ತಾರೆ ಅವರು. ದೇವರು ನಿನ್ನನ್ನು ಬಿಡುಗಡೆ ಕೊಡಬೇಕು ಅಂತ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡುಕೊಂಡು ಬೇರೆ ಮಾಡಿದ್ರೆ, ಮತ್ತು ಕೆಲವೊಬ್ಬರು ಹೋಗಿ ಆ ಕೆಸರಲ್ಲಿ ಬಿದ್ದು ಬಿಡ್ತಾರೆ. ಅದು ಬೇಕಾ ನಮಗೆ? ಅವರು ದುಃಖ, ಅವರು ವೇದನೆ, ನಿನಗೋಸ್ಕರ ಕಣ್ಣೀರು ಸುರಿಸಿ ಒಡಿಸ್ಕೊಂಡಿದ್ದಾನೆ. ಮತ್ತು ತಿರುಗಿ ಪಾಪ ಮಾಡೋದಿಕ್ಕಲ್ಲ, ಮತ್ತು ತಿರುಗಿ ನಿರ್ಲಕ್ಷ್ಯನೆ ಕೆಲಸ ಮಾಡೋದಿಕ್ಕಲ್ಲ, ಮತ್ತು ತಿರುಗಿ ಅಯೋಗ್ಯವಾದ ಕಾರ್ಯಗಳಲ್ಲಿ ನೀವು ಭಾಗಸ್ಥರಾಗುವುದಲ್ಲ. ದೇವರು ಸಂಪೂರ್ಣವಾಗಿ ನಿನ್ನನ್ನು ಪ್ರತ್ಯೇಕವಾಗಿ ಇಡಬೇಕಂತ ಸಮಸ್ತವನ್ನು ಕೊಟ್ಟಿರೋದು. ಅದಕ್ಕಂತಾನೆ ನೀನು ನನ್ನ ಆಲಯವು. ಹೇಳ್ರಿ ಥ್ಯಾಂಕ್ ಯು ಜೀಸಸ್. ದೇವರು ಎಷ್ಟು ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ ನೋಡ್ರಿ. ನೀವು ಯಾರಂತೆ? ದೇವರ ಆಲಯ. ಕರಡಿಯಲ್ಲಿ ನೀವು ಯಾರನ್ನು ನೋಡ್ಕೋಬೇಕು? ನಿಮ್ಮ ಅಂದ ಚಂದ ಇರುತ್ತೆ, ನೋಡ್ಕೊಳ್ಳಿ. ಆದರೆ ಯಾರು ಕಾಣಬೇಕು ಕರಡಿಯಲ್ಲಿ? ದೇವರ ಆಲಯ. ಆತ್ಮೀಯತೆ ನಿನ್ನ ಮುಖದಲ್ಲಿ ಉಕ್ಕಿ ಬರಬೇಕು. ಎಲ್ಲೇ ಆದರೂ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರೆ ಆತ್ಮೀಯತೆಯನ್ನು ತೆಗೆದುಕೊಂಡು ಹೋಗಬೇಕು ನೀನು. ಮದುವೆ ಕಾರ್ಯಕ್ರಮಗಳಿಗೆ ಹೋದರೆ ತಿಂದು ಬರೋಕಲ್ಲ, ಪ್ರಾರ್ಥನೆ ಭಾರದಿಂದ ನೀನು ಹೋಗ್ಬೇಕಲ್ಲಿ. ಕೆಲಸಕ್ಕೆ ಹೋಗುವಾಗ ಆತ್ಮೀಯತೆಯಿಂದ ಹೋಗಬೇಕು. ಯಾರ ಜೊತೆ ಆದರೂ ಮಾತಾಡುವಾಗ ಜಾಗ್ರತೆಯಿಂದ ಮಾತಾಡ್ರಿ. ಒಳಸು ಮಾತು ನಿನ್ನ ಬಾಯಿಂದ ಬರಬಾರ್ದು. ಯಾಕೆ ಗೊತ್ತಾ? ನೀನು ದೇವರ ಆಲಯ. ಆಲಯದಿಂದ ಏನು ಬರಬೇಕು? ಪ್ರಾರ್ಥನೆ ಬರಬೇಕು, ಆಶೀರ್ವಾದ ಬರಬೇಕು, ಬ್ಲೆಸ್ಸಿಂಗ್ಸ್ ಬರಬೇಕು, ಹಿಲ್ಲಿಂಗ್ಸ್ ಬರಬೇಕು. ಎಲ್ಲಕ್ಕಿಂತ ಪ್ರಾಮುಖ್ಯವಾದದ್ದು ದೇವರ ವಾಕ್ಯವು ನಿನ್ನ ಬಾಯಿಂದ ಬರಬೇಕು ಹೊರಗೆ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ದಟ್. ದೇವರು ಅದನ್ನು ಪ್ರೀತಿಯಿಂದ ಎದುರು ನೋಡ್ತಾ ಇದ್ದ. ನಿಮ್ಮ ಬಾಯಿಂದ ಏನು ಬರಲಿ ಅಂತ. ಕೋಪ ಬಂದರೆ ಬೈಬೇಡ. ಯಾರು ನಿನಗೆ ಅಧಿಕಾರ ಕೊಟ್ಟರು? ಪರೀಕ್ಷಿಸ್ಕೊಳ್ಳೋಣ ಈ ಸಾಯಂಕಾಲ ವೇಳೆಯಲ್ಲಿ. ಏನಾದರೂ ನಿಮಗೆ ಅಯೋಗ್ಯವಾದ ವಿಷಯ ಏನಾದರೂ ಗೊತ್ತಾದರೆ ಬೈಬೇಡ್ರಿ.
ಬೈಬೇಡ್ರಿ, ಗುಣಗುಟ್ಟಬೇಡ್ರಿ. ದೇವರ ಆಲಯವು ಗುಣಗುಟ್ಟೋದಿಕ್ಕಲ್ಲ. ದೇವರ ಆಲಯವು ಗುಣಗುಟ್ಟವರನ್ನು ಬದಲಾಯಿಸೋ ಕೆಲಸ. ಆಮೇನ್. ಶಾಗಂಜ್ ದೊಡ್ಡ ಏರಿಯಾ. ಇವತ್ತು ನೋಡಿದ್ದೀನಿ, ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಜನರಿದ್ದಾರೋ, ಎಷ್ಟು ಕುಟುಂಬಗಳಿದ್ದಾರೋ. ನೀವೆಲ್ಲರಿದ್ದೀರಾ. ಅಯ್ಯೋ, ನನ್ನ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಎಷ್ಟು ಆಲಯಗಳು ಕೂತ್ಕೊಂಡಿದ್ದಾರಪ್ಪ ಇಲ್ಲಿ. ಆಮೇನ್, ಹಲ್ಲೆಲೂಯಾ. ನಿನಗೆ ಡಿಗ್ರಿ ಇಲ್ಲದೆ ಇರ್ಬೋದು, ಒಳ್ಳೆ ಉದ್ಯೋಗ ಇಲ್ಲದೆ ಇರ್ಬೋದು, ಕೂಲಿ ಕೆಲಸ ಮಾಡ್ತಾ ಇರ್ಬೋದು, ಚಿಕ್ಕ ಗುತ್ತೇದಾರ ಕೆಲಸ ನೀನು ಮಾಡ್ತಾನೆ ಇರ್ಬೋದು. ಬಹುಶಃ ಯಾರಾದರೂ ಮನೆಯಲ್ಲಿ ಹೋಗಿ ನಿನ್ನ ಕುಟುಂಬಕ್ಕಾಗಿ ಕೆಲಸ ಮಾಡ್ತಾ ಇರ್ಬೋದು. ಒಳ್ಳೆ ಉದ್ಯೋಗ ಇರ್ಬೋದು, ಒಳ್ಳೆ ಟೀಚರ್ ಆಗಿರ್ಬೋದು, ಏನಾದರೂ ಮಾಡ್ಬೋದು. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ನೀನು ದೇವರ ಆಲಯವಾಗಿದೆಯಾ. ನಿನ್ನ ಕೆಲಸದಿಂದ ಯೇಸು ಸ್ವಾಮಿ ನಿನ್ನನ್ನು ಮೇಲಕ್ಕೆತ್ತಲಿಲ್ಲ, ತನ್ನ ರಕ್ತವನ್ನು ಸುರಿಸೋದು ಮುಖಾಂತರ ನಿಮ್ಮನ್ನು ಮೇಲಕ್ಕೆ ತಂದಿದ್ದಾನೆ. ಆಮೇನ್. ಶಾಗಂಜಿಂದ ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ಆಲಯಗಳಿದಾವೆ ಯೋಚನೆ ಮಾಡಿ. ಆ ಆಲಯವು ಕೂಗುತ್ತಾ ಇದ್ದರೆ ದೇವರಿಗೆ ಎಷ್ಟು ಮಹಿಮೆ. ಆಮೇನ್. ಆದರೆ ದೇವರು ಒಂದು ಮಾತಂತಾನೆ, ನನ್ನ ಆಲಯವನ್ನು ಕೆಡಿಸಿದ್ದವನು, ನನ್ನ ಆಲಯವನ್ನು ಯಾರು ಕೆಡಿಸ್ತಾರೋ ಅವನನ್ನು ನಾನು ಕೆಡಿಸ್ಬಿಡ್ತೀನಿ. ಇದನ್ನ ಅರ್ಥ ನೀವು ಅರ್ಥ ಮಾಡ್ಕೊರಿ. ನೀನೇ ನಿನ್ನ ಆಲಯವನ್ನು ಕೆಡಿಸ್ಬಿಟ್ಟಿದಿ ಅಂತಂದರೆ ದೇವರು ನಿನ್ನ ಬದುಕನ್ನು ಕೆಡಿಸ್ಬಿಡ್ತಾನೆ. ಜಾಗ್ರತೆ. ನಿನ್ನ ದೇಹವು ದೇವರ ಆಲಯ. ಈ ದೇಹಕ್ಕೆ ಅಪವಿತ್ರವನ್ನು ತಂದಾಗಬೇಡ, ಪಾನ್ ಪರಕ್ ತಂದಾಗಬೇಡ, ಆಲ್ಕೋಹಾಲಿಕ್ ತಂದಾಗಬೇಡ, ಅಪವಿತ್ರವಾದ ಚಟಗಳು ತಂದು ಬಿಸಾಗಬೇಡ, ವ್ಯಭಿಚಾರ ಮಾಡಬೇಡ, ಅಯೋಗ್ಯತನ ಮಾಡಬೇಡ, ಹೊಲಸು ಜೀವನಗಳಲ್ಲಿ ನೀ ಜೀವಿಸೋದಕ್ಕೆ ಇಷ್ಟಪಡಬೇಡ. ಯಾಕಂದರೆ ಈ ಆಲಯವು ದೇವರಿಗೆ ಕಾಣಿಕೆಯಾಗಿರುವಂತೆ ಆ ದೇವರು ನಿನ್ನ ಆಲಯವನ್ನು ಪವಿತ್ರವಾಗಿ ಮಾಡಿಟ್ಟಿದ್ದಾನೆ. ಆ ಆಲಯದಲ್ಲಿ ಯಾರಿರ್ತಾರೆ? ಯಾರು? ಪವಿತ್ರಾತ್ಮನ ದೇವರು ಇರ್ತಾನಂತೆ. ಆಮೇನ್. ದ ಹೋಲಿ ಸ್ಪಿರಿಟ್, ದೇವರ ಆತ್ಮ ಎಲ್ಲಿ ನಿವಾಸವಾಗಿರ್ತಾನೆ? ನಿನ್ನ ದೇಹದಲ್ಲಿ. ಈಗ ದೇವರು ನೋಡಿ ಎಷ್ಟು ಬಾಧ್ಯತೆಯಿಂದ ಅಂತಾನೆ ಯೇಸು ಸ್ವಾಮಿ, ನೀನು ನನ್ನ ಆಲಯ. ಹಲ್ಲೆಲೂಯ. ಮತ್ತು ಈ ಆಲಯವಾಗಿರುವ ನಾವು ಕೆಡಿಸ್ಕೊಳ್ಳೋಣವಾ? ದೇವರಿಗೆ ಮಹಿಮೆಕರವಾಗಿರೋಣವಾ? ದೇವರನ್ನು ಒಪ್ಪಿಕೊಂಡು ರಕ್ಷಣೆಯಲ್ಲಿ ಇದ್ದೂ ಪಾಪ ಮಾಡುವ ಜನರು ಎಷ್ಟೋ ಜನರಿದ್ದಾರೆ. ಯಾಕೆ ನಿನ್ನ ಬದುಕು ಈ ಥರ ಆಗಿದೆ ಅಂತಂದರೆ ಪ್ರಶ್ನೆ ಹಾಕ್ಕೊಳ್ರಿ. ದೇವರು ನಿನ್ನ ಜೀವನವನ್ನು ಪವಿತ್ರವಾಗಿ ಇಡಬೇಕಂತ ತನ್ನ ರಕ್ತವನ್ನು ಸುರಿಸಿ ಪರಲೋಕದಿಂದ ಇಳಿದು ಬಂದು ನಿನಗೋಸ್ಕರ ಕಣ್ಣೀರು ಸುರಿಸಿದ್ರೆ ನೀನು ಪಾಪ ಮಾಡ್ತೀಯ, ಅಪವಿತ್ರವಾದ ಕೆಲಸ ಮಾಡ್ತೀಯ, ನೀನು ಕಾಣದೇ ಇರುವ ಕತ್ತಲಿನ ಕೆಲಸಗಳನ್ನು ನೀನು ಮಾಡ್ತೀಯ, ನಿನ್ನ ದೇಹವನ್ನು ಅಪವಿತ್ರಪಡಿಸಿಕೊಂಡು ದೇವರ ಆಲಯದಲ್ಲಿ ಕೂತ್ಕೊಳ್ತೀಯ, ದೇವರ ಸನ್ನಿಧಿಯಲ್ಲಿ ನಟನೆ ಮಾಡ್ತೀಯ, ದೇವರ ಮುಂದೆ ಅಪವಿತ್ರವಾಗಿ ದೇವರ ಸ್ತುತಿ ಆರಾಧನೆಯಲ್ಲಿ ನಟನೆಯಾಗಿ ದೇವರನ್ನು ಮಹಿಮಪಡಿಸ್ತೀಯ. ಒಳ್ಳೆಯದಾ ಇದು? ದೇವರು ನೋಡ್ತಾ ಇದ್ದಾನೆ. ನೀನು ರಕ್ಷಣೆ ಹೊಂದಿದೀಯಾ, ದೀಕ್ಷೆ ಸ್ನಾನ ತೆಗೆದುಕೊಂಡಿದೀಯಾ, ದೇವರ ರಕ್ಷಣೆಯಲ್ಲಿ ನೀನು ಭಾಗಸ್ಥನಾಗಿದೀಯಾ, ದೇವರು ನಿನ್ನನ್ನು ಒಂದು ಉತ್ತಮವಾದ ಕೆಲಸಕ್ಕೆ ತಂದಿದ್ದಾನೆ. ಆ ಉತ್ತಮವಾದ ಕೆಲಸ ಯಾವುದು? ಪವಿತ್ರಾತ್ಮ ದೇವರನ್ನು ನಿನ್ನ ಹೃದಯದಲ್ಲಿ ಇಟ್ಕೊಳ್ಳೋ ಕೆಲಸ ಕೊಟ್ಟಿದ್ದಾನೆ ನಿನಗೆ. ಯು ಆರ್ ನಾಟ್ ಅ ಆರ್ಡಿನರಿ ಪರ್ಸನ್. ದೇವರು ನಿನ್ನ ಹೃದಯದಲ್ಲಿ ತನ್ನ ಆತ್ಮವನ್ನು ಇಟ್ಟು ಜೀವನಕ್ಕೆ ಒಂದು ಪ್ರತ್ಯೇಕತೆಯನ್ನು ತಂದಿದ್ದಾನೆ. ಯೋಚನೆ ಮಾಡ್ತೀಯ ನೀನು? ಯಾವಾಗಾದರೂ ಅಪವಿತ್ರತೆ ನಿನ್ನ ಹತ್ತಿರ ಬಂದರೆ ಆ ಅಪವಿತ್ರಗೆ ಹೇಳಬೇಕು, ಹೇಯ್, ಇನ್ ದ ನೇಮ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನಿಂದ ಹೊರಟೋಗು, ನೀನು ನನ್ನ ಹತ್ತಿರ ಬರಬೇಡ. ದೇವರು ನನ್ನಲ್ಲಿ ಆತ್ಮವನ್ನಿಟ್ಟಿದ್ದಾನೆ, ನನ್ನನ್ನು ಪ್ರತ್ಯೇಕವಾದ ಸ್ಥಾನದಲ್ಲಿಟ್ಟಿದ್ದಾನೆ, ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ನಾನು ರಕ್ಷಣೆಯಲ್ಲಿದ್ದೀನಿ, ನನ್ನನ್ನು ಕೆಡಕಬೇಡ, ಜಾಗೃತಿ ಅಂತ ವಾರ್ನಿಂಗ್ ಕೊಟ್ಟು ಕಳಿಸು ನೀನು. ಆವಾಗ ನೋಡ್ರಿ, ಶಾಗಂಜಲ್ಲಿ ಪಾಪವಿರುತ್ತಾ ಇರಲ್ವ? ದೇವರ ಸಭೆಯಲ್ಲಿ ಪಾಪದಲ್ಲಿ ತುಂಬಿರುವ ಜನರು ಇರ್ತಾರೋ ಇರಲ್ವ? ನೋಡೋಣ.
ಪ್ರಿಯರೇ, ಅಷ್ಟು ಉತ್ತಮವಾದ ಧನ್ಯತೆಯನ್ನು ದೇವರು ಕೊಟ್ಟಿದ್ದಾನೆ. ಏನು ಪವಿತ್ರಾತ್ಮನ ಶಕ್ತಿ ಎಲ್ಲಿರಬೇಕದು? ಪರಲೋಕದಲ್ಲಿರಬೇಕು. ಭೂಲೋಕದಲ್ಲಿ ಯಾರು ಎಲ್ಲಿರಬೇಕಂತ ದೇವರು ಆ ಭಾಗ್ಯವನ್ನು ಕೊಟ್ಟಿದ್ದಾನೆ? ತನ್ನ ನಂಬಿದ ಮಕ್ಕಳ ಮಧ್ಯದಲ್ಲಿ. ಈ ವರ್ಷ ಲೆಂಟನ್ ಡೇಸ್ ಮುಗಿಲಿಕ್ಕೆ ಒಂದು 2-3 ದಿನ ಇದ್ದಾವೆ. ಪರೀಕ್ಷಿಸ್ಕೊಳ್ಳೋಣ. ದೇವರೇ, ಈ 40 ದಿನ ನಾನು ಉಪವಾಸವಾಗಿದ್ದೀನಿ, ನಟನೆ ಮಾಡ್ತಾ ಇರ್ಬೋದು. ನಾನು ಈ 40 ದಿನ ಆದ ಮೇಲೆ ಮತ್ತು ನಾನು ಅದೇ ಪಾಪ, ಅದೇ ಬದುಕು, ಅದೇ ಜೀವನ, ಅವೇ ಹೊಲಸು ಮಾತುಗಳು, ಅವೇ ಹೊಲಸು ಯೋಚನೆಗಳನ್ನು ಮಾಡೋ ಬದುಕು ನನ್ನಲ್ಲಿರಬಾರದು. ನನ್ನ ಯೇಸುವಿನ ರಕ್ತದಲ್ಲಿ ನಾನು ಶುದ್ಧನಾಗಿರಬೇಕು. ನನ್ನ ಕರ್ತನ ಪ್ರಾರ್ಥನೆಯಲ್ಲಿ ನಾನು ಪವಿತ್ರನಾಗಿರಬೇಕು. ನನ್ನ ದೇವರ ವಾಕ್ಯದಲ್ಲಿ ಸಂಪೂರ್ಣವಾಗಿ ತೊಳಲ್ಪಡಬೇಕು. ಇದೇ ನಿಜವಾದ ಲೆಂಟನ್ ಡೇಸ್ ಪ್ರಿಯರೇ. ಹಲ್ಲೆಲೂಯಾ.